ಇದು ಬಂದು ಸ್ಟ್ರಾಬೆರಿ, ಆದರೆ ಇದು ಬೆರಿನೇ ಅಲ್ಲ. ಇದು ಬಂದು ಬಾಳೆಹಣ್ಣು, ಆದರೆ ಇದು ಆಕ್ಚುಲಿ ಬೆರಿ. ಯಾಕೆ ಗೊತ್ತಾ? ಸಸ್ಯಶಾಸ್ತ್ರದ ಪ್ರಕಾರ ಅಂದರೆ ಬಾಟ್ನಿ ಪ್ರಕಾರ ಒಂದು ಹಣ್ಣು ಬೆರಿ ಅಂತ ಕರ್ಸ್ಕೊಬೇಕು ಅಂತಂದರೆ ಒಂದು ಹೂವಿನ ಒಂದೇ ಅಂಡಾಶಯದಿಂದ ಹಣ್ಣು ಬೆಳಿಬೇಕು. ಅಂಡಾಶಯ ಅಂತಂದರೆ ಓವರಿ. ಇದನ್ನು ನಾವು SSLC ಹೈಬಿಸ್ಕಸ್ ರೀಪ್ರೊಡಕ್ಷನ್ ಚಾಪ್ಟರ್ ಕಲ್ತಿದ್ವಿ. ಇದ್ರ ಬಗ್ಗೆ ವಿಡಿಯೋ ಬೇಕಂದರೆ ಹೈಬಿಸ್ಕಸ್ ಅಂತ ಕಾಮೆಂಟ್ ಮಾಡಿ. ಮತ್ತು ಬೀಜಗಳು ಹಣ್ಣಿನ ಒಳಭಾಗದಲ್ಲಿರಬೇಕು. ಆಮೇಲೆ ಹಣ್ಣಿನ ಹೊರಭಾಗ ಮೃದುವಾಗಿರಬೇಕು. ಇದನ್ನೆಲ್ಲ ನಮ್ಮ ಬಾಳೆಹಣ್ಣು ಪೂರೈಸುತ್ತೆ. ಅದಕ್ಕೆ ಇದನ್ನು ಬೆರಿ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಇವಾಗ ಸ್ಟ್ರಾಬೆರಿ ಯಾಕೆ ಬೆರಿ ಅಲ್ಲ? ಸ್ಟ್ರಾಬೆರಿ ಹಣ್ಣು ಒಂದು ಹೂವಿನ ಹಲವಾರು ಅಂಡಾಶಯದಿಂದ ಬೆಳೆಯುತ್ತೆ. ಮತ್ತು ನೀವು ಸ್ಟ್ರಾಬೆರಿನ ನೋಡಿದರೆ ಅದರ ಮೇಲ್ಭಾಗದಲ್ಲಿ ನಾವು ಬೀಜಗಳನ್ನ ಕಾಣ್ಬೋದು. ಸೊ ಅದಕ್ಕೆ ಸ್ಟ್ರಾಬೆರಿನ ಬೆರಿ ಅಂತ ಕನ್ಸಿಡರ್ ಮಾಡಿದ್ರು. ಇದೇ ಥರ ಬೆರಿ ಅಂತ ಕರೆಯೋ ಇನ್ನೊಂದು ಹಣ್ಣಿದೆ, ರಸ್ಬೆರಿ. ಅದು ಸಹ ಬೆರಿ ಅಲ್ಲ. ಮತ್ತು ಬೆರಿ ಅಂತ ಕರೀದೇ ಇರೋ ಹಲವಾರು ಹಣ್ಣುಗಳಿದ್ದಾವೆ. ಅದರಲ್ಲಿ ಒಂದು ದ್ರಾಕ್ಷಿ. ನಿಮ್ಗೆ ಯಾವ್ಯಾವ ಹಣ್ಣು ಗೊತ್ತೋ ಅದನ್ನು ಕಮೆಂಟ್ ಮಾಡಿ.